ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಮೈಸೂರಿನ ಮೂರ್ತಿ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಆಯ್ಕೆಯಾಗಿದೆ. ಎಚ್.ಡಿ. ಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಕಲ್ಲಿನಿಂದ ಕೃಷ್ಣಶಿಲೆಯಿಂದ ಅದರ ಕೆತ್ತನೆ ಆಗಿದೆ. 51 ಇಂಚಿನ ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿ. 3 ಶಿಲ್ಪಿಗಳ ಪೈಕಿ ಅರುಣ್ ಕೆತ್ತಿರುವಂತಹ ಮೂರ್ತಿ ಸದ್ಯಕ್ಕೆ ಆಯ್ಕೆಯಾಗಿದೆ. ಆ ಶಿಲ್ಪಿ ಅರುಣ್ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. 3 ಜನ ಶಿಲ್ಪಿಗಳಿದ್ರು. ಆ 3 ಜನರಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಆ ರಾಮಲಲ್ಲಾ ಮೂರ್ತಿ ಏನಿದೆ 51 ಇಂಚಿನ ಮೂರ್ತಿ. ಸೊ ಆ ಮೂರ್ತಿ ಆಯ್ಕೆಯಾಗಿದೆ. ಗರ್ಭಗುಡಿಯಲ್ಲಿ ಆ ಮೂರ್ತಿಯೇ ಇನ್ಮೇಲೆ ಆರಾಧಿಸಲ್ಪಡುತ್ತೆ. ಸ್ವಲ್ಪ ದಿನ ಹಿಂದೆನೇ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅರುಣ್ ಯೋಗಿರಾಜ್ ಅವ್ರನ್ನ ಮಾತಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಒಂದು ತುಂಬ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾರೆ, ತುಂಬ ದೊಡ್ಡತನವನ್ನ ಅಲ್ಲಿ ತೋರಿಸ್ತಾರೆ. ನಿಮಗೆ ನಿಮ್ಮ ಮೂರ್ತಿ ಆಯ್ಕೆ ಆಗದೆ ಇದ್ರೆ ಏನನ್ಸುತ್ತೆ ಅಂತ ಕೇಳಿದಾಗ ಹಾಗೇನೂ ಇಲ್ಲ, ಈ 3 ಮೂರ್ತಿಗಳ ಪೈಕಿ ಯಾರು ಚೆನ್ನಾಗಿ ಕೆತ್ತಿದಾರೋ ಯಾರು ಬೇಕಾದ್ರೂ ಮೂರ್ತಿಯನ್ನ ಆಯ್ಕೆ ಮಾಡಲಿ, ಕೊನೆಗೂ ಅಲ್ಲಿ ಪ್ರತಿಷ್ಠಾಪನೆ ಆಗೋದು ದೇವರೇ ಅಲ್ವಾ. ನಾನು ಚೆನ್ನಾಗಿ ಮೂರ್ತಿ ಕೆತ್ತನೆ ಮಾಡಿದ್ರೆ ನನ್ನ ಮೂರ್ತಿಯನ್ನ ಅಲ್ಲಿ ಗರ್ಭಗುಡಿಯಲ್ಲಿ ಇರಿಸಲಿ, ಬೇರೆಯವರು ನನಗಿಂತ ಚೆನ್ನಾಗಿ ಅವರು ಆ ಮೂರ್ತಿಯನ್ನ ಕೆತ್ತಿದ್ದಾರೆ ಅಂತಂದ್ರೆ ಆ ಮೂರ್ತಿಯನ್ನು ಕೂಡ ಅವರು ಇರಿಸಬಹುದು ಅಂತ ಹೇಳಿದ್ದಾರೆ. ಸೊ ಅರುಣ್ ಯೋಗಿರಾಜ್ ಅವರು ಕೇವಲ ಇದೊಂದೇ ಮೂರ್ತಿಯನ್ನ ಮಾತ್ರವಲ್ಲ, ಕೇದಾರ್ನಾಥ್ನಲ್ಲಿರುವಂತಹ ಶಂಕರಾಚಾರ್ಯರ ಮೂರ್ತಿಯನ್ನು ಕೂಡ ಕೆತ್ತಿದ್ದಾರೆ. ಅದೇ ರೀತಿಯಾಗಿ ದೆಹಲಿಯಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಕೂಡ ಅವರು ಕೆತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರನ್ನ ಕರೆದು ಮಾತನಾಡಿಸಿ ಶಹಬಾಸ್ ಅಂತ ಕೂಡ ಹೇಳಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ರ ತಾಯಿ ಹಾಗೂ ಪತ್ನಿಯನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ಅವರ ಮನೆಯಲ್ಲಿ ಸಂಭ್ರಮ ಹೇಗಿದೆ ನೋಡ್ಕೊಂಬರೋಣ. ನಾವು 6 ತಿಂಗಳು ಒಟ್ಟಿಗೆ ಇದ್ರು ಸಹ ನಾವು ಇದುವರೆಗೂ ನಮ್ಮದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಆ ಮೂರ್ತಿಯನ್ನ ಕೆತ್ತಿರೋರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಈಗ ನನ್ನ ಜೊತೆ ಅರುಣ್ ಯೋಗಿರಾಜ್ ಅವರ ತಾಯಿ ಹಾಗೂ ಧರ್ಮಪತ್ನಿ ಇಬ್ರು ಕೂಡ ಇದ್ದಾರೆ. ನಾನು ಇಬ್ರು ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರ ತಾಯಿನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಮಗನ ಕಾರ್ಯ ಜಗತ್ತು ಮೆಚ್ಚುವಂಥದ್ದು, ಮೊದಲಿಗೆ ಏನಂತ ಹೇಳ್ತೀರಿ? ತುಂಬಾ ಸಂತೋಷ ಆಗ್ತಾ ಇದೆ. ಅವ್ನು ಮಾಡಿರೋ ಕೆಲಸ ಇತಿಹಾಸಕ್ಕೇ ತುಂಬಾ ಮೆಚ್ಚುಗೆ ಆಗಿದೆ. ಮತ್ತು ಅವನು ಶ್ರಮ ಪಟ್ಟಿರೋದು, ಅವನು ಮಾಡ್ತಕ್ಕಂಥ ಕೆಲಸ ಕಾರ್ಯದೇ ಆಗಲಿ, ಮತ್ತು ಅವನು ಶ್ರದ್ಧಾ ಭಕ್ತಿಯಿಂದನೇ ಮಾಡಿದ್ದಾನೆ. ಅಮ್ಮ, 500 ವರ್ಷಗಳ ಕನಸು ಅಮ್ಮ. ನಮ್ಮ ತಾತ, ಅಜ್ಜಿ, ತಾತ, ಮುತ್ತಾತ ಎಲ್ಲರೂ ಕೂಡ ಕನ್ಸು ಕಾಣ್ತಿದ್ರು ರಾಮನನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ. ಈಗ ನಿಮ್ಮ ಮಗ ಆ ರಾಮನನ್ನ ಕಣ್ ತುಂಬಿಕೊಳ್ಳುವಂತಹ ಸದಾವಕಾಶ ಮಾಡ್ಕೊಟ್ಟಿದ್ದಾನೆ. ಜಗತ್ತಿಗೆ ಏನಂತ ಹೇಳ್ತೀರಿ? ಜಗತ್ತಿಗೆ ಏನು ಹೇಳೋಕ್ಕಾಗುತ್ತೆ? ಥ್ಯಾಂಕ್ಸ್ ಅಂತ ಹೇಳೋದು ಏನು ಅಂತ ಹೇಳೋಕ್ಕಾಗುತ್ತೆ? ನಿಮ್ಮ ಮಗನಲ್ಲಿ ಕೆಲವರು ರಾಮನನ್ನ ಹುಡುಕ್ತಾರೆ ಅಮ್ಮ. ಈಗ ಹೌದು ಅಮ್ಮ, ಇಡೀ ಇದೇ ನೋಡುತ್ತೆ ಸುಮ್ಮನೆರಮ್ಮ, ಏನು ಅನ್ಕೋಬೇಡ ಕಣಮ್ಮ. ಅಯ್ಯೋ ಪಾಪು ಬಿಟ್ಬಿಟ್ಟು ಐತಿಯಲ್ಲಪ್ಪ ಅಂತ ನನ್ನ ಅಳವೆ. ಅಮ್ಮ ಏನು ಅನ್ಕೋಬೇಡ ಕಣಮ್ಮ, ಸುಮ್ಮನೆ ಹತ್ತಿದ್ದೀನಿ ನಾನು ಹೋಗ್ಬೇಕಾರೆ. ಈ ಸರಿ ಸುಭಾಷ್ ಚಂದ್ರ ಬೋಸ್ ಮಾಡುವಾಗ ಅಷ್ಟೇ ಶ್ರಮಪಟ್ಟ, ಅದಕ್ಕೆ ಇಲ್ಲೋಗಿ ಹಿಂಗೆ ಮಾಡ್ತಾಯಿದ್ದ, ನಮ್ಮ ಪ್ಲೇಸಲ್ಲೇ ಮಾಡಪ್ಪ. ಇಲ್ಲ ಕಣಮ್ಮ, ನಮ್ಮ ಅವ್ರು ಹೇಳಿದ್ರಲ್ಲ ಅಲ್ಲೇ ಮಾಡ್ಬೇಕು ಕಣಮ್ಮ ನಾನು ಅಂದ್ಬಿಟ್ಟು ಮಗುನೂ ನೋಡಿಲ್ಲ, ಹೆಂಡ್ತಿ ನೋಡಿಲ್ಲ, ಅವನು ಹೊರಟ್ಬಿಟ್ಟ. ಸಾಕಷ್ಟು ಭಾವುಕರಾಗ್ತಿದ್ರಿ ಅಮ್ಮ, ಕಣ್ಣಲ್ಲಿ ನೀರು. ಅದು ನಮ್ಮನೆಯವರಿದ್ದರೆ ಖುಷಿ ಪಡ್ತಿದ್ರು ಅಂತ ನನಗೆ ತುಂಬಾ ಒಂದು ಕಡೆ ಸಂತೋಷನೂ ಆಗುತ್ತೆ, ಒಂದು ಕಡೆ ದುಃಖನೂ ಆಗುತ್ತೆ. ಅಮ್ಮ, ನಿಮ್ಮ ಮಗ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಹೇಳ್ತಿದ್ರು ಮೊನ್ನೆ ನನಗೆ ಲೈಫಲ್ಲಿ ಸಾಕು, ಪ್ರಾಣ ಹೋದ್ರು ಸರಿ ಅನ್ನೋ ಥರದಲ್ಲಿ ಹೇಳ್ತಿದ್ರು. ಯಾಕಂದ್ರೆ ರಾಮನ ಮೂರ್ತಿಯನ್ನು ನಾವು ಕಣ್ ತುಂಬಿಕೊಂಡಿದ್ದೀನಿ, ನಾನು ಅರಳಿಸಿದ್ದೀನಿ ಅಂತ ಹೇಳಿ. ಎಷ್ಟು ಖುಷಿ ಆಗ್ತಿದೆ ಅಮ್ಮ? ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನೀವ್ ಹೇಳಿದ್ರಂತೆ ನಿಮ್ಮ ಮಗಂಗೆ ಈ ಕೆಲಸ ಎಲ್ಲ ಬೇಡ, ಸೂಟು ಬುಟ್ ಹಾಕೊಂಡು ಓಡಾಡೋ, ನೀನು ಓದ್ಬಿಟ್ಟಿದ್ಯಾ MBA, ಯಾಕೆ ಇದೆಲ್ಲ ಮಾಡ್ತೀಯ ಅಂತ ಹೇಳ್ತಿದ್ರಂತೆ. ನಾನು ಅದೇ ಮಾತಾಡ್ತಿದ್ದೆ, ಬೇಡ ಕಣಪ್ಪ ಇದೆಲ್ಲ ಸುಮ್ಮನೆ ಹೋಗೋ ಅಂದರೆ ಸಾಮಾನ್ಯ ಸುಮ್ಮನೆ ಇದ್ಬಿಡಿ ಅಮ್ಮ ನೀವು, ನಾನು ಇದೇ ಮಾಡಬೇಕು ಅಂತ ಹಠ ಮಾಡ್ದೆ. ಈಗ ಮಗನ ಕಾರ್ಯ ನೋಡಿ ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಇದೆ. ಜನವರಿ 22 ಹೋಗ್ತೀರಮ್ಮ ನೀವು? ಹೋಗ್ಬೇಕು, ಅವ್ನು ಕರ್ಕೊಂಡೋದ್ರೆ ಹೋಗ್ತೀನಿ. ಹೋಗ್ಲೇಬೇಕಲ್ಲ ನೀವು? ಹೋಗ್ಬೇಕು. ಈಗ ನಮ್ಮ ಜೊತೆ ಅವ್ರ ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತೀನಿ. ಮೇಡಮ್, ಪ್ರತಿಯೊಬ್ಬ ಪತ್ನಿಗೂ ಕೂಡ ಅವ್ರ ಗಂಡ ಅಂದ್ರೆ ಸ್ವರ್ಗ. ಈಗ ಸ್ವರ್ಗದಂತ ಗಂಡ ಸಿಕ್ಕಿದ್ದಾರೆ ಅಂತ ಅನಿಸ್ತಿದ್ಯಾ? ಖಂಡಿತ, ನಂಗೆ ಅಂತೂ ಜೀವನ ಸಾರ್ಥಕ ಆಯ್ತು. ಈ ಮನೆತನ, ಈ ಥರ ಇದು 5 ಜನರೇಷನ್ ಆರ್ಟಿಸ್ಟ್ ಫ್ಯಾಮಿಲಿಗೆ ಸೇರಿದ್ದೀನಿ ಅಂದ್ರೇನೆ ಹೆಮ್ಮೆ ಆಗೋಯ್ತು. ನಿಮ್ಮ ಹಸ್ಬೆಂಡ್ ಕೂಡ ಇಷ್ಟೇ ಭಾವುಕತೆ ವ್ಯಕ್ತಪಡಿಸಿದ್ರು ಮೇಡಮ್, ನಮ್ಮ ಜೀವ ಹೋದ್ರು ಸರಿ ಈಗ ಅಂತೇಳಿ ನ್ಯೂಸ್ ಪೋರ್ಟ್ ಜೊತೆ ಮಾತಾಡ್ತಾ ನೀವು ಕೂಡ ಅದೇ ಮಾತಾ ಹೇಳ್ತಿದ್ದೀರಿ. ಯಾಕಷ್ಟೊಂದು ಎಮೋಷನ್ ಮೇಡಮ್ ರಾಮ ಅಂದ್ರೆ?
ರಾಮ ಅಂದ್ರೇನೆ ಎಮೋಷನ್ ಸರ್, ಏನು ಹೇಳೋದು, ಅದು ರಾಮಕ್ಕಿಂತನೂ ಇಲ್ಲ, ದೇವರೇ ನಮ್ಗೆ ಕಾಣಿಸ್ಬಿಟ್ಟಿದ್ದಾರೆ. ಅರುಣ್ ಕೆತ್ತಿದ ರೀತಿಯಲ್ಲೇ ಆಗಲಿ ಹೇಗೆ, ಬಟ್ ಅವ್ರ ದರ್ಶನ ಸಿಕ್ಕಿದೆ ನಮಗೆ, ಅದಕ್ಕಿಂತನೂ ಇನ್ನೂ ಏನೂ ಇಲ್ಲ. 6 ತಿಂಗಳು ಹಸ್ಬೆಂಡ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಯ್ತು ಮೇಡಮ್? ತುಂಬಾ ಕಷ್ಟ. ನಾನು ಮಾತ್ರ ಅಲ್ಲ, ಮನೆಯವ್ರಿಗೆ ಎಲ್ಲರಿಗೂ ಕಷ್ಟನೇ. ಯಾಕಂದರೆ ಸಣ್ಣ ಮಗು ಇತ್ತು, ಮತ್ತು ನಮ್ಮ ಮಾವನು ರೀಸೆಂಟಾಗಿ ಹೋಗ್ಬಿಟ್ಟಿದ್ರು. ಎಲ್ಲ ಕಷ್ಟನೇ ಲೈಫು. ಯಾರೋ ಒಬ್ಬರು ಇಲ್ಲದೇ ಇದ್ರೂ ತುಂಬ ಡಿಫ್ರೆನ್ಸ್ ಆಗುತ್ತೆ. 6 ತಿಂಗಳು ಬಿಟ್ಟಿದ್ರಿ ಮೇಡಮ್, ಅದಕ್ಕೊಂದು ಸಾರ್ಥಕ ಭಾವ ಸಿಕ್ಕಿದೆ ಈಗ ಅಂತ ಅನಿಸ್ತಿದ್ಯಾ? 6 ತಿಂಗಳು ಬಿಟ್ಟೇ ಇಲ್ಲ ಅಂತ ಆ ಥರ ಮನಸ್ಸೇ ಆಗೋಗ್ಬಿಟ್ಟಿದೆ. ಈಗ ಎಲ್ಲ ಮರ್ತೋಗ್ಬಿಟ್ಟಿದೆ. ಅರುಣ್ ನಮ್ಮ ಜೊತೆನೇ ಇದ್ದರು, ಅವ್ರದ್ದು ಕೆಲಸನೇ ಎಲ್ಲ ಆನ್ಸರ್ ಕೊಟ್ಬಿಟ್ಟು. ಪ್ರತಿಯೊಬ್ಬರು ರಾಮ ರಾಮ ಅನ್ಬೇಕಾದ್ರೆ ಇನ್ಮೇಲೆ ನಿಮ್ಮ ಹಸ್ಬೆಂಡ್ ಹೆಸರು ಹೇಳ್ತಾರೆ ಮೇಡಮ್, ಯಾಕಂದ್ರೆ ಆ ಮೂರ್ತಿ ಕೆತ್ತೋರು ಅವರು. ಎಷ್ಟು ಪ್ರೌಡ್ ಆಗುತ್ತೆ ಮೇಡಮ್ ನಿಮಗೆ? ತುಂಬಾ ಸರ್, ನನಗೆ ಮಾತ್ರ ಅಲ್ಲ, ದೇಶಗೂ ಪ್ರೌಡೇನೆ. ಮೈಸೂರಿಗೆ ಒಂದು ಹೆಮ್ಮೆ ಮಗ ಆಗೋದ್ರು. ಮೇಡಮ್, ಪ್ರತಿದಿನ ನಿಮ್ಮ ಹಸ್ಬೆಂಡ್ ರಾಮನ್ ಬಗ್ಗೆ ಒಂದಷ್ಟು ಮಾತಾಡಬೇಕಾದ್ರೆ ಅವರು ನಮ್ಮ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಹೇಳ್ತಿದ್ರು, ಸುಮಾರು 1200ಕ್ಕೂ ಹೆಚ್ಚು ಫೋಟೋಗಳನ್ನ ಡೌನ್ಲೋಡ್ ಮಾಡ್ತಿದ್ದೆ, ರಾಮನನ್ನು ನಾನು ಕಣ್ ತುಂಬಿಕೊಳ್ಳಿಕ್ಕೆ ಸುಮಾರು ಸಂದರ್ಭ ತಗೊಳ್ತು, ಬಟ್ ಆತನನ್ನು ನಾನು ಪ್ರತಿದಿನ ಕಾಡಿ ಬೇಡ್ತಿದ್ದೆ, ರಾಮನ್ ನನಗೆ ದರ್ಶನ ಕೊಟ್ಟರು ಅಂತ ಹೇಳಿದ್ರು. ರಾಮನ ಮೂಲಕ ನೀವು ದರ್ಶನ ಪಡ್ಕೊಂಡ್ರೆ ಹೇಗೆ? ನನಗೆ ನಮ್ಮ ಮನೆಯವ್ರ ದರ್ಶನ ಆಗ್ತಿತ್ತಲ್ಲ, ಅದೇನೆ ನಮಗೆ ರಾಮನ ದರ್ಶನ ಆದಂಗೆ. ಈಗ ಜನವರಿ 22ಕ್ಕೆ ಏನು ಹೋಗ್ತೀರಾ ಮೇಡಮ್ ನೀವು? ಕರ್ಕೊಂಡು ಹೋದ್ರೆ ಹೋಗ್ತೀವಿ, ನಾವು ರೆಡಿ ಇದ್ದೀವಿ, ಎಲ್ಲರೂ ಪ್ಯಾಕ್ ಮಾಡಿ ಇದ್ದೀವಿ, ಹೋಗೋದೇ ಬಾಕಿ ಅಷ್ಟೇ. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಧರ್ಮಪತ್ನಿ ಹಾಗೂ ಅವರ ತಾಯಿಯವರ ಮನದಾಳದ ಇಂಗಿತ. ನನ್ನ ಮಗನ ಕಾರ್ಯ ನಮಗೆ ನಿಜಕ್ಕೂ ಹೆಮ್ಮೆ ತಂದಿದೆ ಅಂತ, ನಮ್ಮ ಮಗನನ್ನ ಪಡೆದಿದ್ದು ನಾನೇ ಧನ್ಯ ಅಂತ ಹೇಳಿ ತಾಯಿ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದ್ರೆ, ನಿಜಕ್ಕೂ ನಾನು ಅದೃಷ್ಟ ಮಾಡಿದ್ದೆ ಅಂತೇಳಿ ಅವರ ಪತ್ನಿ ತಮ್ಮ ಮನದಾಳದ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.